ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿಯಾಗ್ತಾರೆ. ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಸಿಎಂ. ಇವತ್ತೇ ಪರಿಷತ್ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ. ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಇವತ್ತು ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ. ಅಂದರೆ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ. ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ. ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ, ಅದ್ರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗ್ಬೋದು, ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನ ಹುಟ್ಟಾಕಿದೆ ಬಸವರಾಜ್? ರಂಜಿತ್, ಇದು ದೆಹಲಿ ಭೇಟಿ ಸಿಎಂ ಅವ್ರದ್ದು ಪೂರ್ವ ನಿಯೋಜಿತವಾಗಿತ್ತು. 12ನೇ ತಾರೀಕು ಹೋಗ್ತಾರೆ. 13ನೇ ತಾರೀಕು ಹಣಕಾಸು ಆಯೋಗದ 16ನೇ ಹಣಕಾಸು ಆಯೋಗದ ಸಭೆ ಇತ್ತು. ಆ ಸಭೆಗೆ ಅಟೆಂಡ್ ಆಗಲೇಬೇಕು. ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತುಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿಎಂ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣದಲ್ಲಿ ಚಾಟಿ ಬೀಸಿದ್ರು. ಆ ನಂತರ ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಬೇಡ, ನಾವು ಹೇಳೋರ್ಗು ವೇಟ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನು ರಾಜ್ಯಪಾಲರ ಅಂಗಲಕ್ಕೂ ಹೋಗುವ ಹಂತದಲ್ಲಿ ತಡೆ ಹಿಡಿಯಲಾಗಿತ್ತು. ಯಾಕಂದರೆ ಅಲ್ಲಿ ಇರ್ತಕ್ಕಂಥ 4 ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಸಹಜವಾಗಿ ಇದೆ. ಹೀಗಾಗಿ ಇವತ್ತು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಬನ್ನಿ ಅಂತ ಒಂದು ಸವಾಲನ್ನು ಹೈಕಮಾಂಡ್ ಸಿಎಂ ಮತ್ತು DCMಗೆ ಕೊಟ್ಟಿದ್ರು. ನಿನ್ನೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಯಾರನ್ನ ನಾಮನಿರ್ದೇಶನ ಮಾಡಬೇಕನ್ನುವಂಥದ್ದು ಒಂದಷ್ಟು ಹೆಸರುಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ಹೆಸರುಗಳನ್ನು ಹೈಕಮಾಂಡ್ ಮುಂದಿಟ್ಟು ಇಂತಹವರ 4 ಹೆಸರುಗಳನ್ನು ಫೈನಲ್ ಮಾಡಬೇಕಾದಂಥ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಇವತ್ತು ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಂಜೆ ಅಂದರೆ ರಾತ್ರಿ ವೇಳೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಕೂಲಂಕುಷವಾದಂಥ ಚರ್ಚೆ ಆಗುತ್ತೆ. ಯಾಕಂದರೆ ನಾಳೆ ಪೂರ್ತಿ ಸರ್ಕಾರದ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತೇ ಬಹುತೇಕವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ನಾಮನಿರ್ದೇಶನ ಸ್ಥಾನಗಳನ್ನು ಫೈನಲ್ ಮಾಡುವಂಥದ್ದು ಮತ್ತು ಇವತ್ತು ತೆಗೆದುಕೊಂಡಂಥ ಕ್ಯಾಬಿನೆಟ್ ನಿರ್ಧಾರ ಏನಿದೆ, ಸಚಿವ ಸಂಪುಟದ ನಿರ್ಧಾರಗಳು ಜಾತಿಗಣತಿ ವಿಚಾರವಾಗಿ ಅದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂಥ ಸಾಧ್ಯತೆಗಳಿದ್ದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ಮಾಹಿತಿಗಾಗಿ. ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿಯಾಗ್ತಾರೆ. ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಸಿಎಂ. ಇವತ್ತೇ ಪರಿಷತ್ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ. ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಇವತ್ತು ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ. ಅಂದರೆ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ. ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ. ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ, ಅದ್ರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗ್ಬೋದು, ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನ ಹುಟ್ಟಾಕಿದೆ ಬಸವರಾಜ್? ರಂಜಿತ್, ಇದು ದೆಹಲಿ ಭೇಟಿ ಸಿಎಂ ಅವ್ರದ್ದು ಪೂರ್ವ ನಿಯೋಜಿತವಾಗಿತ್ತು. 12ನೇ ತಾರೀಕು ಹೋಗ್ತಾರೆ. 13ನೇ ತಾರೀಕು ಹಣಕಾಸು ಆಯೋಗದ 16ನೇ ಹಣಕಾಸು ಆಯೋಗದ ಸಭೆ ಇತ್ತು. ಆ ಸಭೆಗೆ ಅಟೆಂಡ್ ಆಗಲೇಬೇಕು. ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತುಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿಎಂ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣದಲ್ಲಿ ಚಾಟಿ ಬೀಸಿದ್ರು.
ಹೇಳಿದ್ರು. ಆ ನಂತರ ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಬೇಡ, ನಾವು ಹೇಳೋರ್ಗು ವೇಟ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನು ರಾಜ್ಯಪಾಲರ ಅಂಗಳಕ್ಕೂ ಹೋಗುವ ಹಂತದಲ್ಲಿ ತಡೆ ಹಿಡಿಯಲಾಗಿತ್ತು. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ 4 ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಸಹಜವಾಗಿ ಇದೆ. ಹೀಗಾಗಿ ಇವತ್ತು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಬನ್ನಿ ಅಂತ ಒಂದು ಸವಾಲನ್ನ ಹೈಕಮಾಂಡ್ ಸಿಎಂ ಮತ್ತು DCMಗೆ ಕೊಟ್ಟಿದ್ರು. ನಿನ್ನೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಯಾರನ್ನ ನಾಮನಿರ್ದೇಶನ ಮಾಡಬೇಕು ಅನ್ನುವಂಥದ್ದು ಒಂದಷ್ಟು ಹೆಸರುಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದಾವೆ. ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ಹೆಸರುಗಳನ್ನು ಹೈಕಮಾಂಡ್ ಮುಂದಿಟ್ಟು ಇಂತಹವರ 4 ಹೆಸರುಗಳನ್ನು ಫೈನಲ್ ಮಾಡಬೇಕಾದಂಥ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಇವತ್ತು ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಂಜೆ ಅಂದರೆ ರಾತ್ರಿ ವೇಳೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಲ್ಲಿ ಒಂದು ಕೂಲಂಕುಷವಾದಂಥ ಚರ್ಚೆ ಆಗುತ್ತೆ. ಯಾಕಂದ್ರೆ ನಾಳೆ ಪೂರ್ತಿ ಸರ್ಕಾರದ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತೇ ಬಹುತೇಕವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ನಾಮನಿರ್ದೇಶನ ಸ್ಥಾನಗಳನ್ನು ಫೈನಲ್ ಮಾಡುವಂಥದ್ದು ಮತ್ತು ಇವತ್ತು ತೆಗೆದುಕೊಂಡಂಥ ಕ್ಯಾಬಿನೆಟ್ ನಿರ್ಧಾರ ಏನಿದೆ, ಸಚಿವ ಸಂಪುಟದ ನಿರ್ಧಾರಗಳು ಜಾತಿಗಣತಿ ವಿಚಾರವಾಗಿ ಅದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತ ಸಾಧ್ಯತೆಗಳಿದಾವೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ಮಾಹಿತಿಗಾಗಿ. ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿಯಾಗ್ತಾರೆ. ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಸಿಎಂ. ಇವತ್ತೇ ಪರಿಷತ್ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ. ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಅವರ ನಡೆ. ಇವತ್ತು ಹೈಕಮಾಂಡ್ಗೆ ಭೇಟಿ ಕೊಡ್ತಾರೆ, ಅಂದರೆ ದೆಹಲಿಗೆ ಹೋಗ್ತಾರೆ. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ. ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ. ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ, ದೆಹಲಿಗೆ ಹೋಗಿದ್ರು. ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ. ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ, ಅದ್ರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗ್ಬೋದು, ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ ಬಸವರಾಜ್? ರಂಜಿತ್, ಇದು ದೆಹಲಿ ಭೇಟಿ ಸಿಎಂ ಅವ್ರದ್ದು ಪೂರ್ವ ನಿಯೋಜಿತವಾಗಿತ್ತು. 12ನೇ ತಾರೀಕು ಹೋಗ್ತಾರೆ, 13ನೇ ತಾರೀಕು ಹಣಕಾಸು ಆಯೋಗದ 16ನೇ ಹಣಕಾಸು ಆಯೋಗದ ಸಭೆ ಇತ್ತು. ಆ ಸಭೆಗೆ ಅಟೆಂಡ್ ಆಗಲೇಬೇಕು. ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತುಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿಎಂ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣದಲ್ಲಿ ಚಾಟಿ ಬೀಸಿದ್ರು. ಆ ನಂತರ ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಬೇಡ, ನಾವು ಹೇಳೋರ್ಗು ವೇಟ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನು ರಾಜ್ಯಪಾಲರ ಅಂಗಳಕ್ಕೂ ಹೋಗುವ ಹಂತದಲ್ಲಿ ತಡೆ ಹಿಡಿಯಲಾಗಿತ್ತು. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ 4 ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು